ನಂಬಿಕೆಯೇ ಬಂಡವಾಳವಾಗಿರುವ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಭಾರೀ ಹಣದ ದುರುಪಯೋಗವಾಗಿರುವ ಆತಂಕಕಾರಿ ಘಟನೆಯೊಂದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಬೆಳಕಿಗೆ ಬಂದಿದೆ. ಎಟಿಎಂ ಚಾನೆಲ್ ಮ್ಯಾನೇಜರ್ ಒಬ್ಬರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸುಮಾರು 1,25,00,000 ರೂಪಾಯಿ ಹಣವನ್ನು ವಂಚಿಸಿರುವಂತಹ ಆರೋಪದ ಮೇಲೆ ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹುಮ್ನಾಬಾದ್ನ SBI ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಆದ ರಘುನಾಥ್ KL ಅವರು ಬ್ಯಾಂಕ್ ಹಣ ಲಪಟಾಯಿಸಿರುವುದಾಗಿ ಆರೋಪಿಸಿ ದೂರು ಸಲ್ಲಿಸಿದ್ದು, ಆರೋಪಿ ಪ್ರವೀಣ್ ಕುಮಾರ್ ತಂದೆ ಪುಟ್ಟರಾಜ್ ಎಂಬಾತ ಬೈದಾರ್ ರೀಜನಲ್ ಆಫೀಸ್ನಲ್ಲಿ ಎಟಿಎಂ ಚಾನೆಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಜಿಲ್ಲೆಯ ವಿವಿಧ ಬ್ಯಾಂಕ್ಗಳಲ್ಲಿ ಅಧಿಕಾರಿಗಳು ರಜೆ ಹೋದಾಗ ಇವರನ್ನ ನಿಯೋಜನೆ ಮೇಲೆ ಕಳಿಸಲಾಗ್ತಾ ಇತ್ತು. ಪ್ರವೀಣ್ ಕುಮಾರ್ ಅವರನ್ನ ಹುಮ್ನಾಬಾದ್ ಶಾಖೆಗೆ ನಿಯೋಜನೆಗೊಂಡಿದ್ದ ಸಂದರ್ಭದಲ್ಲಿ ತನ್ನ ಜವಾಬ್ದಾರಿಯಲ್ಲಿದ್ದ ಎಟಿಎಂಗಳ ಇಂಡೆಂಟ್ ಪ್ರಕಾರ ಬ್ಯಾಂಕ್ ಖಾತೆಯಿಂದ ಹಣ ಡ್ರಾ ಮಾಡುವ ಅಧಿಕಾರ ಹೊಂದಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ಈತ ಎಟಿಎಂಗಳಿಗೆ ಬೇಕಾದ ಮೊತ್ತಕ್ಕಿಂತ 1 ಕೋಟಿಗೂ ಅಧಿಕ ಹಣವನ್ನ ಬ್ಯಾಂಕಿನ ಮುಖ್ಯ ಖಾತೆಯಿಂದ ಡ್ರಾ ಮಾಡಿಕೊಂಡಿದ್ದಾನೆ. ಸುಮಾರು 15 ಲಕ್ಷ ರೂಪಾಯಿ ನಗದು ಹಣವನ್ನು ನೇರವಾಗಿ ವಿಡ್ರಾ ಮಾಡಿಕೊಂಡಿದ್ದು, ಉಳಿದ ಹಣವನ್ನ ಬೇರೆ ಬೇರೆ ಗ್ರಾಹಕರ ಹೆಸರಿನಲ್ಲಿ ನಕಲಿ ವೋಚರ್ಗಳನ್ನು ಸೃಷ್ಟಿಸಿ ವರ್ಗಾವಣೆ ಮಾಡಿದ್ದಾನೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.